ವಂದನೆ ಆಗಲಿ. ವಂದನೆ ಆಗಲಿ ಮಕ್ಕಳೇ. ಮಕ್ಕಳೇ, ಪಾಠವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ಯೇಸು ಬಾಲರೇ, ದಿವ್ಯ ಕರ್ತರೇ, ಬಾಲರು ನಾವು ಬೇಡುವೆವು. ಯೇಸು ಬಾಲರೇ, ದಿವ್ಯ ಕರ್ತರೇ, ಬಾಲರು ನಾವು ಬೇಡುವೆವು. ಮಕ್ಕಳನ್ನು ನೀಡಿ ಎಮಗೆ ಸದ್ಗುರು ದೇಸುರಾದರೆ. ಯೇಸು ಬಾಲರೇ, ದಿವ್ಯ ಕರ್ತರೇ, ಬಾಲರು ನಾವು ಬೇಡುವೆವು. ಮಕ್ಕಳು ನಾವು ದಿವ್ಯ ಕರ್ತರೇ, ಬಾಲರು ನಾವು ಕಾಪಾಡಿ. ಮಕ್ಕಳು ನಾವು ಬೇಡುವೆವು, ಅಕ್ಕರೆಯೊಡು ಕಾಪಾಡಿ. ಸದ್ಗುರು ದೇಸುರಾದರೆ. ಮಕ್ಕಳೇ, ಕುಳಿತುಕೊಳ್ಳಿ. ಆಚಾರ್ಯತ್ವವನ್ನು ಹಾಕುತ್ತೇನೆ. ಸ್ಟಾಲಿನ ಬಂದಿದ್ದೀನಿ ಗುರುಗಳೇ. ಸಂದೇಶ, ಬಂದಿದ್ದೀನಿ ಗುರುಗಳೇ. ಜೋಶ್ವಾ, ಅಮೂಲ, ಬಂದಿದ್ದೀನಿ ಗುರುಗಳೇ. ಕುಮಾರ, ಡೆಮಿಯನ್, ಬಂದಿದ್ದೀನಿ ಗುರುಗಳೇ. ಎಲ್ಲರೂ ಬಂದಿದ್ದೀರಾ? ಮಕ್ಕಳೇ, ಧರ್ಮಸಭೆಗೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ, ಉತ್ತರ ಕೊಡಬೇಕು. ತಿಳಿಯುತ್ತೆ? ತಿಳಿಯಿತು ಗುರುಗಳೇ. ಮೋಶೆಯ ತಮ್ಮನ ಹೆಸರೇನು? ಸ್ಟಾಲಿನ್, ನೀನ್ ಹೇಳ. ನಾವು 3 ಚೇರ್ಮನ್ ಗುರುಗಳೇ. ನಿಮ್ ತಾತ ಅಂತ ಏನು ಗೊತ್ತಿಲ್ವೇನೋ? ಕುತ್ಕೊಳ್ಳ ಸೋಂಬೇರಿ. ಕುಮಾರ, ನೀನ್ ಹೇಳ. ವೆರಿ ಗುಡ್ ಕುಮಾರ. ಮೋಶೆಯು ನೀರಿಗಾಗಿ ಬಂಡೆಯನ್ನು ಎಷ್ಟು ಸಾರಿ ಹೊಡೆದನು? ಸಮೀಕ್ಷಾ, ನೀನ್ ಹೇಳ. 1 2 3 4 ಒಂದು 4-5 ಸಾರಿ ಹೊಡೆದಿರ್ಬೋದು ಗುರುಗಳೇ. 4-5 ಸಾರಿ ಹೊಡಕ್ಕೆ ಅದನ್ನ ಲಗೋರಿ ಆಟನ. ಕುತ್ತೋ ಕತ್ತೆ. ಜೋಶ್ವಾ, ನೀನ್ ಹೇಳ. ವೆರಿ ಗುಡ್ ಕಣ, ಕುತ್ಕೋ. ವಿಶ್ವಾಸದ ಪಿತಾಮಹ ಯಾರು? ಸಂದೇಶ, ನೀನ್ ಹೇಳ. ನಮ್ಮ ತಾತ ಗುರುಗಳೇ. ಕುತ್ಕೊಳ್ಳ ಸೋಂಬೇರಿ. ಸಂದೇಶ, ನೀನ್ ಹೇಳ. ಗೊತ್ತಿಲ್ಲ ಗುರುಗಳೇ. ಎಲ್ಲನ ಕತ್ತೆ ಕಾಯಕ್ ಹೋಗೋ. ಕುಮಾರ, ನೀನ್ ಹೇಳ. ವೆರಿ ಗುಡ್ ಕುಮಾರ. ಕೇಳಿದ್ರು ಮಕ್ಕಳ? ಕುಮಾರನ್ ನೋಡಿ ಹೇಳಿ ಕಲೀರಿ. ಕುಮಾರ ವಯಸ್ಸನ್ನು ಚಿಕ್ಕವನಾದರೂ ಬುದ್ಧಿಶಾಲಿ ಆಗಿರೋನು. ಕುಮಾರ, ನಿನ್ನ ವಾಕ್ಯವನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಯಿತು. ನಾಳೆಯಿಂದ ಶಾಲೆಗೆ ನಾನು ಲೀಡರ್ ಆಗಿ ನಾನು ಮಾಡುತ್ತಿದ್ದೇನೆ. ಇಲ್ಲಿಯ ತನಕ ಮಕ್ಕಳಿಗೆ ಜ್ಞಾನಿಯು ವಿದ್ಯಾವಂತನು ರಾಜಪುತ್ರನು ಆಗಿರೋದ್ರಿಂದ ಶಾಲೆಯನ್ನು ನೀನು ನೋಡಿಕೊಳ್ಳಬೇಕು. ತಿಳಿಯುತ್ತೆ? ಮಕ್ಕಳೇ, ನಾಳೆಯಿಂದ ಕುಮಾರನ್ನು ಹೇಳಿದಂತೆ ಕೇಳಿ ನಡೆಯಿರಿ. ನಾನು ಇನ್ನು ಹೊರಡುತ್ತೇನೆ. ಮಾಡುತ್ತಾರೆ ಹಾಗೂ ಅಲಂಕಾರಗಳನ್ನು ಮಾಡುತ್ತಾರೆ ಮಿತ್ರರೇ. ನಮಗೂ ತಗೋಬರ್ರಿ ಕುಮಾರ. ಖಂಡಿತವಾಗಿಯೂ ತರುತ್ತೇನೆ ಮಿತ್ರರೇ. ಕುಮಾರ, ಈ ದಿನ ನೀನು ಶಾಲೆಗೆ ಹೋಗಬೇಡ ಕಂದ. ಈ ದಿನ ನಿನ್ನ ಹುಟ್ಟಿದ ಹಬ್ಬ ಇರುವುದರಿಂದ ಶಾಸ್ತ್ರ ಮಾಡಿ ಒಳ್ಳೆಯ ಬಟ್ಟೆ ಆಭರಣಗಳನ್ನು ಹಾಕಿಕೋ ಮಗನೇ. ಅಮ್ಮ, ನಾನು ಈ ದಿನ ಶಾಲೆಗೆ ಹೋಗಲೇಬೇಕಮ್ಮ. ನೆನ್ನೆ ದಿನ ಉಪಾಧ್ಯಾಯರು ರಜೆ ಕೇಳಲಿಲ್ಲ. ಅದು ಅಲ್ಲದೆ ಉಪಾಧ್ಯಾಯರು ಕೆಲಸವನ್ನು ನೇಮಿಸಿದ್ದಾರೆ. ಅದೇನೆಂದರೆ ಉಪಾಧ್ಯಾಯರು ಬೇರೆ ಕೆಲಸದ ನಿಮಿತ್ತ ನೀನು ಶಾಲೆ ನೋಡಿಕೊ ಎಂದು ಹೇಳಿದ್ದಾರೆ. ಆದ್ದರಿಂದ ನಾನು ಶಾಲೆಗೆ ಹೋಗಲೇಬೇಕಮ್ಮ. ಅದು ಅಲ್ಲದೆ ನನ್ನ ಹುಟ್ಟುಹಬ್ಬ ಗುರು ಎಲ್ಲರೂ ಹುಡುಗರಿಗೆ ತಿಳಿಸಿದ್ದೇನೆ. ಆದ್ದರಿಂದ ಬಗೆ ಬಗೆಯ ತಿಂಡಿಸುಗಳು ಮಾಡಿಸಿರಮ್ಮ. ಈಗ ಕುಮಾರ, ನೀನು ಈ ದಿನ ಶಾಲೆಗೆ ಹೋಗುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ. ನಿನಗೆ ಬೇಕಾದ್ದೆಲ್ಲ ಮಾಡಿಸಿಕೊಡುತ್ತೇನೆ ಕಂದ. ಶಾಲೆಗೆ ಖಂಡಿತ ಹೋಗಬೇಡ ಕಂದ. ಅಮ್ಮ, ಈಗ ಬಗೆ ಬಗೆಯ ತಿಂಡಿಗಳನ್ನು ಸೇವಕನ ಕೈ ತರಿಸಿರಮ್ಮ.
ಸೇವಕನೇ 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 ನೀನು ಹೋಗಿ ಪುಷ್ಪಹಾರ ಮುಂತಾದವುಗಳನ್ನು ತೆಗೆದುಕೊಂಡು ಬರುವೆಯಾಗಲಿ. ಕುಮಾರ, ನೀನು ಈ ದಿನ ಶಾಲೆಗೆ ಹೋಗಬೇಡ ಕಂದ. ಏಕೆಂದರೆ ನಿನ್ನ ಹುಟ್ಟಿದ ಹಬ್ಬವನ್ನು ಆಚರಿಸುವುದರಿಂದ ಅರಮನೆ ಬಿಟ್ಟು ಅರಗಳಿಗೆ ಆಚೆ ಈಚೆ ಹೋಗಬೇಡ ಕಂದ. ಜನನಿ ಜನಿಕರೇ ತನಯ ವಿನಯದಿಂದ ನುಡಿಯುವೆ. ಗನದಿ ಯೋಚಿಸಿ ಮನದೇ ನುಡಿಯೋ ನೀಗ. ಜನನಿ ಜನಕರೇ, ನನ್ನದೊಂದು ವಿಜ್ಞಾಪನೆ ಏನೆಂದರೆ, ನಿನ್ನೆ ದಿನ ಉಪಾಧ್ಯಾಯರು ಕೆಲಸವನ್ನು ನೇಮಿಸಿದ್ದಾರೆ. ಉಪಾಧ್ಯಾಯರು ಬೇರೆ ಕೆಲಸದ ನಿಮಿತ್ತ ನೀನು ಶಾಲೆ ನೋಡಿಕೋ ಎಂದು ಹೇಳಿದ್ದಾರೆ. ಆದ್ದರಿಂದ ನಾನು ಶಾಲೆಗೆ ಹೋಗಬೇಕು ಜನಿಕರೇ. ಅದು ಅಲ್ಲದೆ ಮಿತ್ರರೆಲ್ಲರಿಗೂ ನನ್ನ ಹುಟ್ಟುಹಬ್ಬದ ವಿಷಯವನ್ನು ತಿಳಿಸಿದ್ದಾನೆ. ಮಿತ್ರರೆಲ್ಲರೂ ಬರುವಾಗ ತಿಂಡಿಗಳನ್ನು ತರಬೇಕು ಎಂದು ಹೇಳಿದ್ದಾರೆ. ಆದ್ದರಿಂದ ಸ್ವಲ್ಪ ಹೊತ್ತು ಹೋಗಿ ಶಾಲೆ ನೋಡಿ ನೀವು ಕೊಡುವ ತಿಂಡಿಗಳನ್ನು ಕೊಟ್ಟು ಬರ್ತಾನೆ. ಕಳಿಸಿಕೊಡಿ ಜನಿಕರೇ. ಕುಮಾರ, ಈ ದಿನ ನೀನು ಶಾಲೆಗೆ ಹೋಗುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ. ನೀನು ಖಂಡಿತ ಶಾಲೆಗೆ ಹೋಗಬೇಡ ಕಂದ. ನೀನು ಶಾಲೆಗೆ ಹೋಗುವುದರಿಂದ ಏನೋ ಒಂದು ವಿಧವಾದ ನನ್ನ ಮನಸ್ಸಿನಲ್ಲಿ ಕಳವಳ ಬಂದಿದೆ. ಖಂಡಿತ ಅರಮನೆ ಬಿಟ್ಟು ಅರಗಳಿಗೆ ಆಚೆ ಈಚೆ ಹೋಗಬೇಡ ಕಂದ. ಪ್ರಿಯೆ, ಏಕೆ ಈ ರೀತಿ ಈ ದಿನ ಹೇಳುತ್ತಿರುವೆ? ಕುಮಾರನು ದಿನಂಪ್ರತಿ ಶಾಲೆಗೆ ಹೋಗಿ ಬರುವನಲ್ಲ, ಆದರೆ ಈ ದಿನ ನೀನು ಈ ರೀತಿ ಪರಿತಪಿಸುವ ಸಂಗತಿ ಏನು? ಕಾಂತರೆ, ದಿನಂಪ್ರತಿ ಕುಮಾರ ಸೇವಕರು ಇಬ್ಬರು ಸೇರಿ ಶಾಲೆಗೆ ಹೋಗುತ್ತಿದ್ದರು. ಈ ದಿನ ಕುಮಾರ ಒಂಟಿಯಾಗಿ ಹೋಗುವುದರಿಂದ ದಾರಿಯಲ್ಲಿ ಏನು ಅಪಾಯ ಸಂಭವಿಸುವುದು ಎಂದು ನನ್ನ ಮನದೊಳಗೆ ತುಂಬಾ ಭಯವಾಗುತ್ತಿದೆ ಕಾಂತರೆ. ಜನನಿಕರೇ, ನಾನು ಶಾಲೆಗೆ ಹೋಗುವ ದಾರಿಯನ್ನು ಚೆನ್ನಾಗಿ ನೋಡಿದ್ದೇನೆ. ಅದು ಅಲ್ಲದೆ ದಿನಂಪ್ರತಿ ಆ ದಾರಿಯಲ್ಲೇ ಹೋಗುತ್ತೇನೆ. ನನ್ನನ್ನು ಇವತ್ತು ಕಳಿಸಿಕೊಳ್ಳಲು ಹಿಂದೆ ಮುಂದೆ ಯಾಕೆ ಯೋಚಿಸುತ್ತೀರಿ? ಅಮ್ಮ, ನಾವು ದೇಶವಾಳುವ ಅರಸರು, ಆಡಿದ ಮಾತಿಗೆ ತಪ್ಪಬಾರದು. ಆದ್ದರಿಂದ ನಾನು ಹೋಗಿ ಸ್ವಲ್ಪ ಹೊತ್ತು ಶಾಲೆ ನೋಡಿ ನೀವು ಕೊಡುವ ತಿಂಡಿಗಳನ್ನು ಮಕ್ಕಳಿಗೆ ಕೊಟ್ಟು ಕೊಡುತ್ತೇನೆ. ನಾನು ಕಳಿಸಿಕೊಡಿ. ಕುಮಾರ, ನಿನ್ನ ಇಚ್ಛೆಯಂತೆ ಆಗಲಿ. ನೀನು ಶೀಘ್ರ ಹೋಗಿ ಜಾಗ್ರತೆ ಬಂದು ಬಿಡು ಮಗನೇ. ಅಮ್ಮ, ತಮ್ಮ ಪ್ರೀತಿಯಾಗಿಯಂತೆ ಬಂದು ಬಿಡುತ್ತೇನೆ. ಮಗನೇ ಕಂದ, ದಾರಿಯಲ್ಲಿ ಜೋಪಾನ ಹೋಗಿ ಶೀಘ್ರ ಬಂದು ಬಿಡು. ನೀನು ಬರುವವರೆಗೂ ನಾನು ನಿಮ್ಮ ತಂದೆ ಊಟ ಮಾಡುವುದಿಲ್ಲ, ತಿಳಿಯಿತೆ ಮಗನೇ? ಆಗಲಿ ಅಮ್ಮ, ತಮ್ಮ ವಾಕ್ಯಂತೆ ಹೋಗಿ ಬರುತ್ತೇನೆ. ಗೊಳ್ಳು ಗೊಳ್ಳು ಏ ಗೊಳ್ಳು ಗೊಳ್ಳು ಏ ಗೊಳ್ಳು ಗೊಳ್ಳು ಇಟ್ಟು ಮಾಡಿ ಗುಳ್ಳು ಕಾಯಿ ಬಜ್ಜಿ ಮಾಡಿ ಗಂಡನ್ಗೆ ತಿಂತವಳೆ ಗಾಣಗ್ರಳ್ಯವಳು. ಮಾತ್ ಸುಳ್ಳಾದ್ರೆ ಕೇಳು, ಮತ್ಕೋರು ಮಾಡಕ್ಕನ್ ಕೇಳು, 3 ಮಕ್ಕಳಾದ ಮೇಲೆ ಸೋಬ್ನ ಮಾಡು. ಹುಲಿ ಇಷ್ಟ. ಸಿಲ್ವೇಪುರದಿಂದ ಕನಕಪುರಕ್ಕೆ ಬಂದೆ. ಕನಕಪುರದ ಹತ್ರ ಎಡ್ಗಡಿಗೆ ತಿರ್ಕೊಂಡು ಕೋಡಳ್ಳಿಗೆ ಬಂದೆ. ಕೋಡಳ್ಳಿಯಲ್ಲಿ ನಮ್ಮ ಅಜ್ಜಿ ಇಂಗ್ಳಕಾಯಿ ಕಿತ್ತಿ ನಾನು ಅಂಗ್ಳಕ್ಕಾಕಿ ಅಂಗ್ಳದಿಂದ ತೆಗ್ದು ಉಪ್ಪಿನಕಾಯಿ ಹಾಕಿದ್ರು. ತಡಿತದ ಉಪ್ಪಿನಕಾಯಿ ಹಾಕಿದ್ರೆ ಅದನ್ನ ನೆಂಚ್ಕೊಂಡು ಒಂದು 90 ಹೊಡೆದೆ. ಯಾಕೋ ತಲೆ ದಿಮ್ ಅಂತಿತ್ತು. ತಟ್ಟಾಡ್ಕೊಂಡು ಪಟ್ಟಾಡ್ಕೊಂಡು ಕೋಡಳ್ಳಿಯಿಂದ ಹಲ್ಸೂರು ರೇಷ್ಮೆ ಗಿಡದಲ್ಲಿ ಬಂದು ಮಲ್ಕೊಂಡಿದ್ದೆ. ಒಂದು ಹೊತ್ತಲ್ಲಿ ಎಚ್ಚರಾಯ್ತು. ಕಣ್ಬಿಟ್ಟು ನೋಡಿದ್ರೆ ಅಂತೋಣಿಯವ್ರು ನಾಟಕ ನಡೀತಿತ್ತು. ಒಂದು ತದ್ವಾಕನ ಅಂತ ಬಂದರೆ ಮೇಷ್ಟ್ರು ಕೆಳಗಡೆ ಕಾಲಾಡ್ಸ್ತವ್ರೆ, ಮೇಲ್ಗಡೆ ಕೈ ಆಡಿಸ್ತವ್ರೆ. ಮೇಷ್ಟ್ರೆ, ನಾನು ಚಿಕ್ಕವನು, ಚಿಕ್ಕದಾಗ ಒಂದು ಬರ್ಸ್ರಿ. ಸಾಂಬಾರ್ದ ಈರುಳ್ಳಿ, ಕನಕ ಮುದ್ದಿನ ಬೆಳ್ಳುಳ್ಳಿ. ಸಾಂಬಾರ್ದ ಈರುಳ್ಳಿ, ಕನಕ ಮುದ್ದಿನ ಬೆಳ್ಳುಳ್ಳಿ. ಅಷ್ಟೇ ಕಲ್ ಮೇಲೆ ಹಾಕಿಸ್ಕೊಂಡು ಗೊಂಡ್ಕಲ್ ತಗೊಂಡು ಗುದ್ದಿಸ್ಕೊಂಡು
ಹಸೆ ಕಾಲ್ ಮೇಲೆ ಹಾಕಿಸ್ಕೊಂಡು ಗಂಡ್ಕಲ್ ತಗೊಂಡ್ ಗುದ್ದಿಸ್ಕೊಂಡು ಒಗ್ಗರಣೆ ಹಾಕಿಸ್ಕೊಂಡು ಸೊಟ್ಕಲ್ ತಗೊಂಡ್ ತಿರ್ಗಿಸ್ಕೊಂಡು ಸಾಂಬಾರ್ದ ಈರುಳ್ಳಿ ಕನಕ ಮುದ್ದಿನ ಬೆಳ್ಳುಳ್ಳಿ ಸಾಂಬಾರ್ದ ಈರುಳ್ಳಿ ಕನಕ ಮುದ್ದಿನ ಬೆಳ್ಳುಳ್ಳಿ ಹೆಸ್ರು ಗಡ್ಡಲ್ ಕೊಡಿ ಬಾಣವರ್ದಲ್ ಬೋಡಿ ಹೆಸ್ರು ಗಡ್ಡಲ್ ಕೊಡಿ ಬಾಣವರ್ದಲ್ ಬೋಡಿ ಬೋಡಿಗೂ ಕೋಡೆಗೂ ಬಲ್ಲೆ ಬಲ್ಲೆ ಜೋಡಿ ಸಾಂಬಾರ್ದ ಈರುಳ್ಳಿ ಕನಕ ಮುದ್ದಿನ ಬೆಳ್ಳುಳ್ಳಿ ಸಾಂಬಾರ್ದ ಈರುಳ್ಳಿ ಕನಕ ಮುದ್ದಿನ ಬೆಳ್ಳುಳ್ಳಿ ಹಾಕಿಸ್ಕೊಂಡು ಗಂಡ್ಕಲ್ ತಗೊಂಡ್ ಗುದ್ದಿಸ್ಕೊಂಡು ಹಸೆ ಕಾಲ್ ಮೇಲೆ ಹಾಕಿಸ್ಕೊಂಡು ಗಂಡ್ಕಲ್ ತಗೊಂಡ್ ಗುದ್ದಿಸ್ಕೊಂಡು ಒಗ್ಗರಣೆ ಹಾಕಿಸ್ಕೊಂಡು ಸಟ್ಕಲ್ ತಗೊಂಡ್ ತಿರ್ಗಿಸ್ಕೊಂಡು ಸಾಂಬಾರ್ದ ಈರುಳ್ಳಿ ಕನಕ ಮುದ್ದಿನ ಬೆಳ್ಳುಳ್ಳಿ ಸಾಂಬಾರ್ದ ಈರುಳ್ಳಿ ಕನಕ ಮುದ್ದಿನ ಬೆಳ್ಳುಳ್ಳಿ. ಏನಯ್ಯ ಮಿತ್ರರೇ, ನಾನು ಹೇಳಿದ ಸರಕುಗಳೆಲ್ಲ ತಂದಿರುವಿರಾ? ನಾನು ತಂದಿದ್ದು ನೋಡವ. ನಾನು ಒಂದು ಬಾಟಲ್ ವಿಸ್ಕಿ ತಂದಿದ್ದೇನೆ. ನಾನು ಒಂದು ಬಟ್ಟೆ ರಮ್ ತಂದಿದ್ದೀನಿ. ರಮ್ ನೋಡು, ನನ್ನ ಸರಕಿನ ಬಣ್ಣ ನೋಡು ಹೆಂಗಿದೆ. ಕುಡಿದು ತಿಂದು ಮಜಾ ಮಾಡೋಣ, ಕುಳಿತುಕೋ. ಆಮೇಲೆ ಯೋಚನೆ ಮಾಡೋಣ. ಸೂಪರ್ ಸೂಪರ್ ಸೂಪರ್. ನಂಚ್ಕೊಳಕ್ಕೇನು ತಂದಿಲ್ವಾ ಬೋಟಿ ಗೀಟಿ? ಜಗತ್ ಸ್ಟಾರ್ಟ್ ಮಾಡ. ಜಗದೊಳಗೆ ಜನರೆಲ್ಲ ನಮ್ಮಂತೆ ಯಾರಿಲ್ಲ. ಜಗದೊಳಗೆ ಜನರೆಲ್ಲ ನಮ್ಮಂತೆ ಯಾರಿಲ್ಲ. ಸವಿಯನ್ನು ಸರ್ವರು ಸರಿಯಾಗಿ ಮಾಡಿಕೊಂಡಿಲ್ಲ. ಸವಿಯನ್ನು ಸರ್ವರು ಸರಿಯಾಗಿ ಅರ್ಥವೇ ಮಾಡಿಕೊಂಡಿಲ್ಲ. ಕುಡಿದು ಕುಡಿದು ಜಗವೆಲ್ಲ ಕುಡಿದು ಕುಡಿದು ಜಗವೆಲ್ಲ. ಜಗದೊಳಗೆ ಜನರೆಲ್ಲ ನಮ್ಮಂತೆ ಯಾರಿಲ್ಲ. ಸರಿಯಾಗಿ ಅರ್ಥವೇ ಮಾಡಿಕೊಂಡಿಲ್ಲ. ಕುಡಿದು ಕುಡಿದು ಜಗವೆಲ್ಲ ಕುಡಿದು ಕುಡಿದು ಜಗವೆಲ್ಲ. ಜಗದೊಳಗೆ ಜನರೆಲ್ಲ ನಮ್ಮಂತೆ ಯಾರಿಲ್ಲ. ಈಗ ಬೋಲಕ ಬರಲಿ. ಒಂದೇ ಎರಡೇ ಕಣ್ಣ ಮುತ್ತು ನಮ್ನ ಮುಟ್ಟಾಳ ಅನ್ಕೊಂಡಿದ್ರೇನೋ ನೀವಿಬ್ರು ಸುಂದರ. ನಾನೇ ಒಂದ್ ಕೈ ನೋಡ್ಕೊಂಡ್ಬಿಡ್ತೀನಿ. ಮತ್ತು ಬಾಲಕನು ಬರುತ್ತಿದ್ದಾನೆ, ಪಕ್ಕಕ್ಕೆ ಬನ್ನಿರಿ. ಹಾಗೆ ಆಗಲಿ ಅಣ್ಣ. ಆಟವಾಡಲು ಪಾಠಶಾಲೆಗೆ ಪ್ರೀತಿಯಿಂದಲೇ ಹೋಗುವೆ. ಆಟವಾಡಲು ಪಾಠಶಾಲೆಗೆ ಪ್ರೀತಿಯಿಂದಲೇ ಹೋಗುವೆ. ಹರ್ಷದಿಂದ ಕೂಡಿ ಅವರಳು ಆಟವಾಡಲು ಹೋಗುವೆ.
ಹರ್ಷದಿಂದ ಕೂಡಿ ಅವರೊಳ್ ಆಟವಾಡಲು ಹೋಗುವೆ. ಆಟವಾಡಲು ಪಾಠಶಾಲೆಗೆ ಪ್ರೀತಿಯಿಂದಲೇ ಹೋಗುವೆ. ಆಟವಾಡಲು ಪಾಠಶಾಲೆಗೆ ಪ್ರೀತಿಯಿಂದಲೇ ಹೋಗುವೆ. ಹಬ್ಬದಲ್ಲಿ ಹಬ್ಬದಲ್ಲಿ ಬಂದದಂತ ವೈಭವನ್ನು ತೋರುವೆ. ಹಬ್ಬದಲ್ಲಿ ಬಂದದಂತ ವೈಭವನ್ನು ತೋರುವೆ. ಹರ್ಷದಿಂದ ಕೂಡಿ ಅವರೊಳ್ ಆಟವಾಡಲು ಹೋಗುವೆ. ಹರ್ಷದಿಂದ ಕೂಡಿ ಅವರೊಳ್ ಆಟವಾಡಲು ಹೋಗುವೆ. ಆಟವಾಡಲು ಶಾಲೆಗೆ ಗಲೆ ಪ್ರೀತಿಯಿಂದಲೇ ಹೋಗುವೆ. ಮಿತ್ರರೇ, ನಾನು ಹೇಳಿದೆಲ್ಲ ಜ್ಞಾಪಕದಲ್ಲಿ ಇಟ್ಟುಕೊಂಡಿದ್ದೀರೋ? ಹೌದು ಇದ್ರು. ಈಗ ಬಾಲಕನು ಬರುವುದು ಇನ್ನ ನಿಧಾನ. ಇನ್ನ ಉಳಿದಿದ್ದ ಸರಕುಗಳನ್ನು ಕುಡಿರಿ. ಹಾಗೆ ಆಗಲೇ ಅಣ್ಣ. ನೋಡಿರ ಮಿತ್ರರೇ, ಮಜಾ ಮಾಡೋಣ. ನೋಡಿರ ಮಿತ್ರರೇ, ಮಿತ್ರರೇ ದಿಗಲುಗೊಳ್ಳದೆ ಧೈರ್ಯದಿಂದ ನೋಡಿರಿ, ದಿಗಲುಗೊಳ್ಳದೆ. ನೋಡಿರೋ ಮಿತ್ರರೇ, ದಿಗಲುಗೊಳ್ಳದೆ ಧೈರ್ಯದಿಂದ ನೋಡಿರಿ, ದಿಗಲುಗೊಳ್ಳದೆ. ಅಣ್ಣ ನಾವು ಈಗ ಎಲ್ಲ ಕೊನೆಯುವುದು ರಮ ರಮ ಕೆಂಬ ಕುಡಿದ ಮೇಲೆ ಮಾಡಬೇಕು ದಮ್ಮ. ಅಣ್ಣ ನಾವು ಈಗ ಎಲ್ಲ ಕೊನೆಯುವುದು ರಮ ರಮ ಕೆಂಬ ಕುಡಿದ ಮೇಲೆ ಮಾಡಬೇಕು ದಮ್ಮ. ಮಿತ್ರರೇ ದಿಗಲುಗೊಳ್ಳದೆ ಧೈರ್ಯದಿಂದ ನಾಡಿರಿ, ದಿಗಲುಗೊಳ್ಳದೆ. ಮಿತ್ರರೇ ದಿಗಲುಗೊಳ್ಳದೆ ಧೈರ್ಯದಿಂದ ನಾಡಿರಿ, ದಿಗಲುಗೊಳ್ಳದೆ. ಹರ್ಷಕುಮಾರ ಹರ್ಷದಿಂದಲೇ ನರಿಯುತ್ತಲೇ ಬರುತ್ತದೆಯನ್ನು ನೋಡಿಕೊಳ್ಳಿರೋ. ಹರ್ಷಕುಮಾರ ಹರ್ಷದಿಂದಲೇ ನಲಿಯುತ್ತಲೇ ಬರುತ್ತದೆ ನೋಡಿಕೊಳ್ಳಿರೋ. ನೋಡಿರೋ ಮಿತ್ರರೇ, ಧೈರ್ಯದಿಂದ ನಾವು ದಿಗಿಲುಗೊಳ್ಳದೆ. ಬಾಲಕನು ಬರುತ್ತಿದ್ದಾನೆ, ಪಕ್ಕಕ್ಕೆ ನಡೆಯಿರಿ. ಹಾಗಾಗಲಿ ವಿನಯ್. ಆನಂದವನ್ನು ಹೊಂದುವೆನೀಗ. ಆನಂದವನ್ನು ಹೊಂದುವೆನೀಗ. ಒಂದು ವಿನಯ ಮನದಿಂದ ತುಂಬಿ ನಾನೀಗ. ಒಂದು ವಿನಯ ಮನದಿಂದ ತುಂಬಿ ನಾನೀಗ. ಅಂದ ತುಂಬಿ ನಾನೀಗ, ಅಂದ ತುಂಬಿ ನಾನೀಗ. ಆನಂದವನ್ನು ಹೊಂದುವೆನೀಗ.
ಒಳ್ಳೆ ಸಂದರ್ಭದೊಳಿಗ ನಾನು ಬಲು ಆನಂದಗೊಂಡೀಗ. ಒಳ್ಳೆ ಸಂದರ್ಭದೊಳಿಗ ನಾನು ಬಲು ಆನಂದಗೊಂಡೀಗ. ಬಲು ಸಂಭ್ರಮದಿ ಬಲು ಸಂನಂದದಿ ಈಗ ಕುಣಿದಾಡುವೆ ನಾನು. ಬಲು ಸಂಭ್ರಮದಿ ಬಲು ಆನಂದದಿ ಈಗ ಕುಣಿದಾಡುವೆ ನಾನು. ಆನಂದವನ್ನು ಹೊಂದುವೆನೀಗ. ಆನಂದವನ್ನು ಹೊಂದುವೆನೀಗ. ದಾರಿಯಲ್ಲಿ ಯಾರೋ ಬರುವಂತೆ ಕಾಣುವುದು. ನೋಡೋಣ ಬರಲಿ ಬರಲಿ ಬಿಡಯ. ಆತನಿಗೆ ಬಂತು ಆಪತ್ತು. ಅಕಟ ವಿಧಿಯೇ ಏನು ಕಾಲ ಬಂದಿತು ಎನಗೆ. ಅಕಟ ವಿಧಿಯೇ ಏನು ಕಾಲ ಬಂದಿತು ಎನಗೆ. ಯಾರು ದಿಕ್ಕಿಲ್ಲದೆ ನಾನು ಯಾರು ದಿಕ್ಕಿಲ್ಲದೆ ನಾನು ನೊಂದು ಬಳಲಿದೆಂದೇವಾ. ಪರದೇಶಿಯಾದೆನೋ ಅಕಟ ಅಕಟ ವಿಧಿಯೇ ಏನು ಕಾಲ ಬಂದಿತು ಎನಗೆ. ಕಾಂದನನ್ನು ಕಳೆದುಕೊಂಡು ಕಾಂದನನ್ನು ಕಳೆದುಕೊಂಡು ನೊಂದು ಬಳಲಿದೆಂದೇವಾ. ನಿನ್ನ ನೆನ್ಗೆ ಕಾಣುವೆ ಅಕಟ ಅಕಟ ವಿಧಿಯೇ ಏನು ಕಾಲ ಬಂದಿತು ಎನಗೆ. ಮಗನೇ ಪೆರ್ನಾನ್, ನಿನ್ನನ್ನು ಹಗಲಿ ಒಬ್ಬಂಟಿಗನಾದೆ. ಎಲೆ ಕಾಡಿನಲ್ಲಿ ವಾಸಿಸುವ ಮರಗಿಡಗಳೇ, ಪ್ರಾಣಿ ಪಕ್ಷಿಗಳೇ, ನೀವೇನಾದರೂ ನನ್ನ ಮಗನನ್ನು ಕಂಡರೆ ನನಗೆ ತಿಳಿಸಿರಿ, ನಿಮಗೆ ಪುಣ್ಯ ಬರುವುದು.
ಅಕಟ ಕಟ ವಿಧಿಯೇನು ಕಾಲವೋ ಅಕಟ ವಿಧಿಯೇನು ಕಾಲವು ಬಂದಿತೋ ಎನಗೆ ದೇವಾ ಅಕಟ ಕಟ ವಿಧಿಯೇನು ಕಾಲವೋ ಅಕಟ ವಿಧಿಯೇನು ಕಾಲವು ಬಂದಿತೋ ಎನಗೆ ದೇವಾ ಭಕ್ತನಾದ ಜ್ಯೋತಿಮೆಂಬುವವರಿಗೆ ಭಕ್ತನಾದ ಜ್ಯೋತಿಮೆಂಬುವವರಿಗೆ ಈ ಪರಿಯ ದುಃಖವು ಬಂದಿತೋ ದೇವಾ ಕಂದನ ಕಾಣೆನೆ ನಾನು ದೇವ ಕಾಡಿನ ಕಲ್ಲುಗಳು ಮುಳ್ಳುಗಳುಳಿದು ಕಂದನ ಕಾಣೆನೆ ನಾನು ದೇವ ಕಾಡಿನ ಕಲ್ಲುಗಳು ಮುಳ್ಳುಗಳು ತುಳಿದು ದೇವಾ ದೇವಾ ಆದಿಯೋ ಕಾಣದೆ ನಾನು ಆದಿಯೋ ಕಾಣದೆ ನಾನು ಕಾಡೆಲ್ಲ ತಿರುಗಿ ಬಳಲಿದೆ ದೇವಾ ಕಾಡೆಲ್ಲ ತಿರುಗಿ ಬಳಲಿದೆ ದೇವಾ ಕಂದನ ಕಾಣೆನೆ ನಾನು ದೇವಾ ಕಾಡಿನ ಕಲ್ಲುಗಳು ಮುಳ್ಳುಗಳು ತುಳಿದು ದೇವಾ ದೇವಾ ಮಗನೇ ಪೆರ್ನಾನ್ ನನ್ನನ್ನು ಹಗಲಿ ಒಬ್ಬಂಟಿಗನನ್ನಾಗಿ ಮಾಡಿ ಓದೆಯ ಕಂದ ಅಯ್ಯೋ ಮಗನೇ ಪೆರ್ನಾನ್ ಯಾರೋ ದುರಾತ್ಮರು ಕೊಲೆ ಮಾಡಿಬಿಟ್ಟಿದ್ದಾರೆ ಅಯ್ಯೋ ಇಲ್ಲ ಈತನು ನನ್ನ ಮಗನಲ್ಲ ಈತನು ನನ್ನ ಮಗನಲ್ಲ ಈತನನ್ನು ನೋಡಿದರೆ ಯಾರೋ ರಾಜಕುಮಾರನಂತೆ ಕಾಣುವನು ಯಾರೋ ಪಾಪಿಗಳು ಪಾಪ ಈ ಹಸುಗೂಸನ್ನು ಕೊಲೆ ಮಾಡಿಬಿಟ್ಟಿದ್ದಾರೆ ಅಯ್ಯೋ ವಿಧಿಯೇ ಪಾಪಿ ಚಾಂಡಾಳ ಈ ಕನ್ನಪ್ಪನ ನೋಡಿ ನೋಡಿ ಕೊಲ್ಲಲು ನಿನಗೆ ಹೇಗೆ ನನ್ನ ಮನಸ್ಸು ಬಂತು? ಪುಣ್ಯಾತ್ಮರೇ ಈ ಪಾತಕವನ್ನು ನಾನು ಮಾಡಿದವನಲ್ಲ ದಾರಿಯಲ್ಲಿ ನನ್ನ ಮಗನನ್ನು ಹುಡುಕುತ್ತಾ ಈ ಕಾಡಿನ ದಾರಿಯಲ್ಲಿ ಬರುತ್ತಿದ್ದೆ ದಾರಿಯಲ್ಲಿ ಕಂದಪ್ಪನು ಸತ್ತು ಬಿದ್ದಿತ್ತು ನಾನು ನನ್ನ ಮಗನೇನೋ ಎಂದು ಓಡಿ ಬಂದು ನೋಡಿದೆನಪ್ಪ ಆದರೆ ಅಷ್ಟರಲ್ಲಿ ನೀವು ಓಡಿ ಬಂದು ನಾನೇ ಕೊಲೆ ಮಾಡಿರುವೆನೆಂದು ಈ ಕಂದಪ್ಪನನ್ನು ನಾನೇ ಕೊಲೆ ಮಾಡಿರುವೆನೆಂದು ನನ್ನನ್ನು ಹಿಡಿದುಕೊಂಡಿರುವಿರಲ್ಲಪ್ಪ ಎಲ್ಲೋ ದುರಾತ್ಮನೆ
ಈ ಮಾತನ್ನು ರಾಜರ ಮುಂದೆ ಹೇಳು. ಅರಮನೆ ಮುಂದೆ. ನೋಡಿರೋ ಮಿತ್ರರೇ, ಈ ಕೊಲೆಗಾರನ ಕೈಯಲ್ಲಿ ಕಂದಪ್ಪನ ಎತ್ಕೊಂಡು ರಾಜರ ಬಳಿಗೆ ಹೋಗೋಣ. ಕೊಲೆಗೆ ಬರೋ ಕೊಲೆಯನ್ನೇ ಮಾಡಿಸಿ ಬಿಡೋಣ. ಮುತ್ತು, ನೀನು ಮುಂದಾಗಿ ಹೋಗಿ ಈ ಸುದ್ದಿಯನ್ನು ರಾಜರಿಗೆ ತಿಳಿಸು. ಈತನ ಕೈಯಲ್ಲಿ ಬಾಲಕನನ್ನು ತಪ್ಪಿಸಿಕೊಂಡು ಬರುತ್ತೇನೆ. ಮುತ್ತು, ಎಲ್ಲೋ ಪಾಪಿ ಚಾಂಡಾಳ, ಕಂದಪ್ಪನ ಎತ್ತಿಕೊಂಡು ರಾಜರ ಬಳಿಗೆ ನಡೆಯೋ. ಓಡ್ಬನೆ, ಓಡತ್ತ. ನಡಿಯೋ ಪಾಪಿ ಚಾಂಡಾಳ, ಬೇಗ ಬೇಗ ನಡಿಯೋ. ಹೋಗುವೆ ನಾನೀಗ ರಾಜರ ಬಳಿಗೆ, ಹೋಗುವೆ ನಾನೀಗ. ಹೋಗುವೆ ನಾನೀಗ ರಾಜರ ಬಳಿಗೆ, ಹೋಗುವೆ ನಾನೀಗ. ಅಯ್ಯೋ ಕಾಂದನನ್ನು ಕೊಂದೆನೆಂದು ಕರೆದು ಹೋಗುವಾಗ ಏನನ್ನು ಕಾಂದನನ್ನು ಕೊಂದೆನೆಂದು ಕರೆದು ಹೋಗುವಾಗ ಏನನು ದೇವಾ ದೇವಾ ಕರುಣಾನಿಧಿಯೇ ಕಾಪಾಡಿ ನನ್ನನ್ನು. ದೇವಾ ದೇವಾ ಕರುಣಾನಿಧಿಯೇ ಕಾಪಾಡಿ ನನ್ನನ್ನು. ಬೇಗ. ಅಯ್ಯೋ ಪುಣ್ಯಾತ್ಮರೇ, ಇದೇನು ಪರಿತಪಿಸುವ ಸಂಗತಿ? ಅರಗಳಿಗೆಯಲ್ಲಿ ಶಾಲೆಗೆ ಹೋಗಿ ಬಂದು ಬಿಡುತ್ತೇನೆಂದು ಹೇಳಿ ಹೋದ ಕಂದಪ್ಪನು ಇನ್ನು ಬರಲೇ ಇಲ್ಲವಲ್ಲ. ದಾರಿಯಲ್ಲಿ ಏನಾಯಿತೋ ತಿಳಿಯದು. ಪ್ರಿಯೆ, ಏಕೆ ಈ ರೀತಿ ಪರಿತಪಿಸುತ್ತಿರುವೆಯಲ್ಲ? ಕಾಂತರೆ, ಅರಗಳಿಗೆಯಲ್ಲಿ ಶಾಲೆಗೆ ಹೋಗಿ ಬಂದು ಬಿಡುತ್ತೇನೆಂದು ಹೇಳಿ ಹೋದ ಕಂದಪ್ಪನು ಇನ್ನು ಬರಲೇ ಇಲ್ಲವಲ್ಲ. ದಾರಿಯಲ್ಲಿ ಏನಾಯಿತೋ ತಿಳಿಯದು ಕಾಂತರೆ. ಯಾರ ಕೊಲೆ? ಅಯ್ಯೋ, ಮಹೋದಯ, ಮಗನೇ! ಕಂದ, ಕುಮಾರ! ಎಂದಿಗೆ ಪ್ರಿಯ ಪುತ್ರನ ಕಮಲ ನಯನ
ನಾವು ದೇಶವಾಳುವ ಅರಸರು. ತಪ್ಪು ನೆಪ್ಪು ಕಾಣದೆ ಯಾರನ್ನು ಹಿಂಸಿಸಬಾರದು. ಮುಂದೆ ತಪ್ಪಿತಸ್ಥನು ಯಾರೆಂದು ವಿಚಾರಿಸಿ ಆತನಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸೋಣ. ಸೇವಕನೇ, ಪ್ರಭು. ನೀನು ಜಾಗ್ರತೆ ಹೋಗಿ ಮಂತ್ರಿಯನ್ನು ಮತ್ತು ಸೇನಾಧಿಕಾರಿಯನ್ನು ಬರಮಾಡು. ಅಪ್ಪಣೆ ಅಂಜೆ ಆಗಲಿ. ಕಂದ ಮಗನೇ ಕಳ್ಳರಿಂದ ಪ್ರಾಣವ ಬಿಟ್ಟೆಯ, ಪ್ರಾಣವ ಬಿಟ್ಟೆಯ. ಕುಮಾರ ಕಂದ, ಕುಮಾರ ಕಂದ, ಕಂದ ಮಗನೇ ಕಳ್ಳರಿಂದ ಪ್ರಾಣವ ಬಿಟ್ಟೆಯ, ಪ್ರಾಣವ ಬಿಟ್ಟೆಯ. ಕುಮಾರ ಕಂದ, ಕುಮಾರ ಕಂದ. ಈಗ ಪುತ್ರನೇ ರಾಜಗಂಭೀರನೇ ಮಾನವ ಲೋಕದೊಳು. ಕುಮಾರ ಕಂದ, ಈಗ ಪುತ್ರನೇ ರಾಜಗಂಭೀರನೇ ಮಾನವ ಲೋಕದೊಳು. ಮರೆತೆನೆ ಕಂದ ಎಂದಿಗೆ ಕಾಣಲು ಮಗನೇ, ಓ ಮಗನೇ, ಅಯ್ಯೋ ಮಗನೇ. ಕಂದ ಮಗನೇ ಕಳ್ಳರಿಂದ ಪ್ರಾಣವ ಬಿಟ್ಟೆಯ, ಪ್ರಾಣವ ಬಿಟ್ಟೆಯ. ವಂದನೆ ಆಗಲಿ. ಮಹಾರಾಜರೇ, ಇದೇನಿದು ಅನ್ಯಾಯ, ಇದೇನಿದು ವಿಪರ್ಯಾಸ? ಕುಮಾರನ ಕೊಲೆಯೇ, ದೊರೆಯೇ, ಕುಮಾರನನ್ನು ಕೊಲೆ ಮಾಡಿದ ದುರಾತ್ಮನನ್ನು ತೋರಿಸಿ ಅವನ ರುಂಡವನ್ನು ಚೆಂಡಾಡಿ ಬಿಡುವೆನು. ಮಂತ್ರಿ, ಅವಸರ ಬೇಡಬೇಡ. ನಾವು ದೇಶವಾಳುವ ಅರಸರು. ತಪ್ಪು ನೆಪ್ಪು ಕಾಣದೆ ಯಾರನ್ನು ಶಿಕ್ಷಿಸಬಾರದು. ಮುಂದೆ ತಪ್ಪಿತಸ್ಥನು ಯಾರೆಂದು ವಿಚಾರಿಸಿ ಆತನಿಗೆ ಶಿಕ್ಷೆಯನ್ನು ವಿಧಿಸೋಣ. ಈ ಅಪರಾಧಿಯನ್ನು ಸೆರೆಮನೆಯಲ್ಲಿಟ್ಟು ಚಾಟಿ ಚೀಪ್ ಪ್ರಾಣಿಗಳಿಂದ ಹೊಡೆದು ನನ್ನ ಕಂದನನ್ನು ಕೊಲೆ ಮಾಡಿದ ಅಪರಾಧವನ್ನು ಒಪ್ಪಿಕೊಳ್ಳುವ ತನಕ ಬಿಡಬಾರದೆಂದು ಬಂಟರಿಗೆ ತಿಳಿಸಿರಿ. ಹಾಗೆ ನನ್ನ ಕಂದನನ್ನು ಭೂಸ್ಥಾಪನೆ ಮಾಡಲು ಸಕಲ ಏರ್ಪಾಡುಗಳನ್ನು ಮಾಡಿರಿ. ಕಾಂತರೆ, ನನ್ನ ಕಂದನನ್ನು ಭೂಸ್ಥಾಪನೆ ಮಾಡಲು ಬಂಗಾರದ ಪೆಟ್ಟಿಗೆಯನ್ನು ತರಿಸಿರಿ. ಸೇನಾಧಿಕಾರಿಗಳೇ, ಮಹಾಪ್ರಭು, ಕಂದನನ್ನು ಭೂಸ್ಥಾಪನೆ ಮಾಡಲು ಬಂಗಾರದ ಪೆಟ್ಟಿಗೆಯನ್ನು ತರಿಸಿರಿ. ತಮ್ಮ ಅಪ್ಪಣೆಯಂತೆ ಆಗಲಿ ಪ್ರಭುವೆ. ಮಗನೇ ಕುಮಾರ, ನಮ್ಮ ಮಾತನ್ನು ಕೇಳದೆ ನಮ್ಮನ್ನೆಲ್ಲಾಗಲೇ ಬಿಟ್ಟು ಹೋದೆಯಾ ಮಗನೇ ಕುಮಾರ? ಮಣ್ಣಿನಿಂದ ಮಣ್ಣಿನಿಂದ ಕುಮಾರ ಕಂದ, ಮಣ್ಣಿನಿಂದ ಆದಯೇ ಮಾನವ, ಮರಳಿ ಸೇರಿ ಮಣ್ಣು ಪಾಲು ಆಗುವೆ. ಯಾರಿಗೂ ಲೋಕವು ಶಾಶ್ವತ ತಾಣವಲ್ಲ, ತಾಣವಲ್ಲ. ಕಂದ, ಕುಮಾರ,
ಮರಣ, ಕಂದ. ಮಣ್ಣಿನಿಂದ ಆದ ಈ ಮಾನವ ಮರೆಯಬೇಡ ಮಣ್ಣು ಪಾಲು ಆಗುವೆ ಯಾರಿಗೂ ಲೋಕವು ಶಾಶ್ವತ ಕಾಣವಲ್ಲ ಕಾಣವಲ್ಲ. ಅಯ್ಯೋ ಕುಮಾರ, ನಿನ್ನನ್ನು ಹಾಗಲಿ ನಾನು ಹೇಗೆ ತಾನೇ ಜೀವಿಸಲಿ ಕಂದ. ಕುಮಾರ ಕುಮಾರ ಕುಮಾರ. ಕುಮಾರ ಕಂದ, ನಿನ್ನನ್ನಾಗಲಿ ಈ ಭೂಮಿಯಲ್ಲಿ ಹೇಗೆ ತಾನೇ ಜೀವಿಸಲಿಕ್ಕಂತ ಸೂರ್ಯ ಚಂದ್ರನು ಗತಿಸಿದರು ನಿನ್ನನ್ನು ನೋಡಲು ಅಸಾಧ್ಯವಾಯ್ತಲ್ಲ ಮಗನೇ. ನಿನ್ನನ್ನಾಗಲಿ ಈ ಭೂಮಿಯಲ್ಲಿ ಹೇಗೆ ತಾನೇ ಜೀವಿಸಲಿಕ್ಕಂದ. ಭೂಮಿಯೊಳಗೆ ಬಡವನ ದಯದಿಂದ ಪೋಷಿಸಿ ಕರ ಮುಗಿವೆನು ಕರುಣಾಳು ದೇವಾ. ಭೂಮಿಯೊಳಗೆ ಬಡವನ ಕುಟುಂಬಕ್ಕೀಗ ಬಂದಿರುವ ಕಷ್ಟಗಳನ್ನು ನಮ್ಮ ಕುಟುಂಬಕ್ಕೀಗ ಬಂದಿರುವ ಕಷ್ಟಗಳನ್ನು ನಿತ್ಯ ಜೇಸುವೆ ಕಾಪಾಡಿರಿ ಪಾಮರನ ಬೇಡ್ವೆನ. ದೇವಾದಿ ದೇವನೇ ದೇವಾದಿ ದೇವನೇ ಭೂಮಿಯೊಳಗೆ ಬಡವನ ದಯದಿಂದ ಪೋಷಿಸಿ ಕರ ಮುಗಿವೆನು ಕರುಣಾಳು ದೇವಾ. ಭೂಮಿಯೊಳಗೆ ಬಡವನ ನಮ್ಮ ಕುಟುಂಬಕ್ಕೀಗ ಬಂದಿರುವ ಕಷ್ಟಗಳನ್ನು ಒಂದೊಂದು ನಿಮಿಷದಲ್ಲೂ ಶೋಧನೆಯೇ ಬರುತ್ತಲೇ ಹೋದು ನಿತ್ಯ ಜೇಸುವೆ ಕಾಪಾಡಿರಿ ಪಾಮರನ ಬೇಡ್ವೆನ. ದೇವಾದಿ ದೇವನೇ ದೇವಾದಿ ದೇವನೇ ಭೂಮಿಯೊಳಗೆ ಬಡವನ ದಯದಿಂದ ಪೋಷಿಸಿ ಕರ ಮುಗಿವೆನು ಕರುಣಾಳು ದೇವಾ. ಭೂಮಿಯೊಳಗೆ ಬಡವನ ಅಯ್ಯೋ ಎಲೆ ಕೊಲೆಗಾರನೇ, ನನ್ನ ಸುಂದರ ಕಂದನನ್ನು ನೀನೇಕೆ ಕೊಂದೆ? ನನ್ನ ಕಂದನು ನಿನಗೇನು ಕೇಡು ಮಾಡಿದೆನೆಂದು ಕೊಂದೆ? ಸತ್ಯವಾಗಿ ಹೇಳು. ಮಹಾರಾಜರೇ, ಈ ಪಾತಕವನ್ನು
ನಾನು ಮಾಡಿದವನಲ್ಲ. ನನ್ನ ಮಗನನ್ನು ಹುಡುಕುತ್ತಾ ಈ ಕಾಡಿನ ದಾರಿಯಲ್ಲಿ ಬರುತ್ತಲಿದ್ದೆನು. ದಾರಿಯಲ್ಲಿ ಕಂದಪ್ಪನು ಸತ್ತು ಬಿದ್ದಿತ್ತು. ನಾನು ನನ್ನ ಮಗನೇನೋ ಎಂದು ಓಡಿ ಬಂದು ನೋಡಿದೆ. ಅಷ್ಟರಲ್ಲಿ ಆ 3 ಜನ ವ್ಯಕ್ತಿಗಳು ಓಡಿ ಬಂದು ನನ್ನನ್ನು ಹಿಡಿದು ನಾನೇ ಕೊಲೆ ಮಾಡಿರುವೆನೆಂದು ತಂದು ನಿಮ್ಮ ಬಳಿಯಲ್ಲಿ ನಿಲ್ಲಿಸಿದ್ದಾರೆ ದೊರೆಯೇ. ನನಗೆ ಒಂದೂ ತಿಳಿಯದು ದೊರೆಯೇ. ಬಂಟರೆ ಸತ್ಯ. ಬಂಟರೆ, ನನ್ನ ಕಂದನನ್ನು ಕೊಲೆ ಮಾಡಿದ ಅಪರಾಧವನ್ನು ಒಪ್ಪಿಕೊಳ್ಳುವ ತನಕ ಬಿಡಬೇಡಿರಿ. ಮೈ ಚರ್ಮ ಸುಲಿಯುವಂತೆ ಹೊಡೆಯಿರಿ. ಓ ಜೇಸುವೆ, ಜುದೆಯರು ತಮ್ಮನ್ನು ಕಳ್ಳನು ಕ್ರೂರಿಯು ಎಂದು ಸಬ್ಬದ್ದಿನ ನಡುರಾತ್ರಿ ಕತ್ತಲೆಯ ಕೋಣೆಯಲ್ಲಿ ಮಡಗಿದರು. ಈ ನೋವಿನಲ್ಲಿ ಕಿಂಚಿತ್ತಾದರೂ ನನಗೆ ದಯಪಾಲಿಸಿದ್ದಕ್ಕಾಗಿ ನನ್ನ ಮನವು ಸಂತೋಷದಿಂದ ಸಂಭ್ರಮಿಸುತ್ತಿದೆ. ಜಯಿಸುವೆ ಜಗತ್ತಿಗೆ ವೀರ ಕ್ಲೇಶದೊಳ್ ನಶದೊಳಿಗಲೇ, ಜಯಿಸುವೆ ಜಗತ್ತಿಗಲೇ. ಜಯಿಸುವೆ ಜಗತ್ತಿಗಲೇ, ವೀರ ಕ್ಲೇಶದೊಳ್ ನಶದೊಳಿಗಲೇ, ಜಯಿಸುವೆ ಜಗತ್ತಿಗಲೇ. ಮುಪ್ಪಲ ಪ್ರಧಾನ ನಾನೆಂದರೆ, ಮುಪ್ಪಲ ಪ್ರಧಾನ ನಾನೆಂದರೆ, ವಿರೋಧಿ ಸುರಧಿ ರಾಜನಾನೆ. ಮುಪ್ಪಲ ಪ್ರಧಾನ ನಾನೆಂದರೆ, ವಿರೋಧಿ ಸುರಧಿ ರಾಜನಾನೆ. ಗರ್ವವನಿಗಿಸು ಬಲೆ ಬಲೆ ಬಲೆ, ಗರ್ವವನಿಗಿಸು ಬಲೆ ಬಲೆ ಬಲೆ, ಜಯಿಸುವೆ ಜಗತ್ತಿಗಲೇ, ವೀರ ಕ್ಲೇಶದೊಳ್ ನಶದೊಳಿಗಲೇ, ಜಯಿಸುವೆ ಜಗತ್ತಿಗಲೇ. ಮುಪ್ಪಲ ಪ್ರಧಾನ ನಾನೆಂದರೆ, ಮುಪ್ಪಲ ಪ್ರಧಾನ ನಾನೆಂದರೆ, ವಿರೋಧಿ ಸುರಧಿ ರಾಜನಾನೆ. ಮುಪ್ಪಲ ಪ್ರಧಾನ ನಾನೆಂದರೆ, ವಿರೋಧಿ ಸುರಧಿ ರಾಜನಾನೆ. ಗರ್ವವನಿಗಿಸು ಬಲೆ ಬಲೆ ಬಲೆ, ಗರ್ವವನಿಗಿಸು ಬಲೆ ಬಲೆ ಬಲೆ, ಜಯಿಸುವೆ ಜಗತ್ತಿಗಲೇ, ವೀರ ಕ್ಲೇಶದೊಳ್ ನಶದೊಳಿಗಲೇ, ಜಯಿಸುವೆ ಜಗತ್ತಿಗಲೇ. ಮಧುಜಿ, ಬಹದ್ದೂರ್, ನಾವು ಆ ಪೋರ್ಚುಗಲ್ ದೇಶದ ರಾಜಕುಮಾರನನ್ನು ಕೊಲೆ ಮಾಡಲು 3 ಜನ ಕ್ರೂರಿಗಳನ್ನು ಕಳಿಸ್ತವಲ್ಲ, ಆ ಸಂಗತಿ ಏನಾಯಿತು? ತಮಗೇನಾದರೂ ತಿಳಿದಿದೆಯೇ? ಬತಾಯೇ ಮಂತ್ರಿಜಿ. ಬಹದ್ದೂರ್, ಆ ಕ್ರೂರ ಸೈನಿಕರ ವಿಚಾರ ಇನ್ನೂ ತಿಳಿದು ಬಂದಿಲ್ಲ. ಕಳುಹಿಸಿದ ಗೂಢಾಚಾರರು ಸಹ ಇನ್ನೂ ಬಂದಿಲ್ಲ. ಇನ್ನೇನು ಬರಬಹುದು ಬಹದ್ದೂರ್? ಬಹದ್ದೂರ್ ಕಿ ಸಲಾಂ. ಹೆಲೈ ಗೂಢಾಚಾರ್ಯರೇ, ನಾವು ಆ ಪೋರ್ಚುಗಲ್ ದೇಶದ ರಾಜಕುಮಾರನನ್ನು ಕೊಲೆ ಮಾಡಲು 3 ಜನ ಕ್ರೂರಿಗಳನ್ನು ಕಳಿಸ್ತೇವಲ್ಲ, ಆ ಸಂಗತಿ ಏನಾಯಿತು? ಬತಾಯೇ. ಆ 3 ಜನ ವೀರ ಕ್ರೂರಿಗಳ ಪರಾಕ್ರಮವನ್ನು ಹೇಗೆ ತಾನೇ ವರ್ಣಿಸಲಿ ಬಹದ್ದೂರ್? ಆ 3 ಜನ ವೀರ ಕ್ರೂರಿಗಳು ರಾಜಕುಮಾರನನ್ನು ಕೊಂದು ಇಂದಿಗೆ 3 ದಿವಸವಾಗಿದೆ ಬಹದ್ದೂರ್. ಬಹುತ್ ಅಚ್ಚಿ ಬಾತೆ, ಬಹುತ್ ಅಚ್ಚಿ ಬಾತೆ. ಇಷ್ಟೇ ಅಲ್ಲದೆ ರಾಜಕುಮಾರನನ್ನು ಕೊಂದು ಅವರು ಚಾರ್ಲಿಸ್ ರಾಜರ ಅರಮನೆಯಲ್ಲಿ ಊಟ ಉಪಚಾರವನ್ನು ಪಡೆದು ಆನಂದದಿಂದ ಇದ್ದಾರೆ ಬಹದ್ದೂರ್. ಮಂತ್ರಿಜಿ ದೇಖ್, ಸೈನ್ಯಾಧಿಕಾರಿ ದೇಖ್, ಇತ್ತ ಖುಷಿ ಕಾ ಬಾತ್ ಹೈ. ಅಷ್ಟೇ ಅಲ್ಲ ಬಹದ್ದೂರ್, ಚಾರ್ಲಿಸ್ ರಾಜರು ಕಂದನನ್ನು ಕಳೆದುಕೊಂಡು ದುಃಖಪೂರಿತನಾಗಿದ್ದಾರೆ ಬಹದ್ದೂರ್. ಬಹುತ್ ಅಚ್ಚಾ ಹೈ, ಬಹುತ್ ಅಚ್ಚಾ ಹೈ. ಮಂತ್ರಿಜಿ, ಇದೇ ತಕ್ಕ ಸಮಯ. ನಾವು ಆ ಪೋರ್ಚುಗಲ್ ದೇಶದ ರಾಜನ ಮೇಲೆ ಯುದ್ಧವನ್ನು ಮಾಡಿ ಆತನನ್ನು ಯುದ್ಧದಲ್ಲಿ ಸೋಲಿಸಿ ನಮ್ಮ ರಾಜ್ಯವನ್ನು
ಪುನಃ ವಶಪಡಿಸಿಕೊಳ್ಳಬೇಕು. ಸೇನಾಧಿಕಾರಿಗಳೇ, ನೀವು ಈ ಕೂಡಲೇ ನಮ್ಮ ಸೈನ್ಯವನ್ನು ಸಿದ್ಧಪಡಿಸಿರಿ. ಏಕೆಂದರೆ ನಾವು ಆ ಪೋರ್ಚುಗಲ್ ದೇಶದ ರಾಜನನ್ನು ಯುದ್ಧದಲ್ಲಿ ಸೋಲಿಸಿ ನಮ್ಮ ರಾಜ್ಯವನ್ನು ಪುನಃ ವಶಪಡಿಸಿಕೊಳ್ಳಬೇಕು. ತಿಳಿಯಿತೆ? ಸೈನ್ಯವನ್ನು ಬೇಗನೆ ಸಿದ್ಧಪಡಿಸಿರಿ. ಬಂಧುಜಿ, ನಾವು ಆತನ ಮೇಲೆ ದಂಡೆತ್ತಿ ಯುದ್ಧಕ್ಕೆ ಬರುತ್ತಿದ್ದೇವೆಂದು ಒಂದು ಓಲೆಯನ್ನು ಬರೆದು ಕಳಿಸಿ. ಅಭಿ ಲಿಖಕ್ಕೆ ದೇತಾ ಹೂಂ ಬಹದ್ದೂರ್. ಸಾಧಿಸುವೆ ನಾ ಛಲವನ್ನು ಛಲವನ್ನು, ಸಾಧಿಸುವೆ ನಾ ಛಲವನ್ನು ಛಲವನ್ನು, ಅಯ್ಯ ಬಿಡುವೆ ಶೂರರ ಗೆಲ್ಲುವೆ, ಅಯ್ಯ ಬಿಡುವೆ ಶೂರರ ಗೆಲ್ಲುವೆ, ಬರದಿ ಮೆರವೆ ದರೆಯೊಳೀಗ, ಬರದಿ ಮೆರವೆ ದರೆಯೊಳೀಗ, ಸಾಧಿಸುವೆ ನಾ ಛಲವನ್ನು ಛಲವನ್ನು, ಘೋರ ತಪವನ್ನು ಕೈಯುತ್ತಲೀಗ, ಘೋರ ತಪವನ್ನು ಕೈಯುತ್ತಲೀಗ, ಸುರರ ಗೆಲ್ವೆ ದರೆಯೊಳೀಗ, ಸುರರ ಗೆಲ್ವೆ ದರೆಯೊಳೀಗ, ಸಾಧಿಸುವೆ ನಾನು ಛಲವನ್ನು ಛಲವನ್ನು, ಸಾಧಿಸುವೆ ನಾನು ಛಲವನ್ನು ಛಲವನ್ನು ಛಲವನ್ನು. ಕರುಣಿಸು. ಕರುಣಿಸು ದೇವ ವರ ಪ್ರಭಾವ, ಸುಂದರ ಸುಖ ಬರಿ ನಂದದಿ ಭಾವ, ಸುಂದರ ಸುಖ ಭರಿತ ಆ ಸುಂದರ ಸುಖ ಭರಿತ, ನಂದದಿ ಕರುಣಿಸು ಬಲೆ ಬಲೆ, ನಂದದಿ ಕರುಣಿಸು ಬಲೆ ಬಲೆ, ಪಡಬೂಡುವೆ ಹುಡಿ ಕಟ್ಟುವೆ ಆ ನೀಚನ ಸೆರೆ ಬಿಡುವೆ, ಪಡಬೂಡುವೆ ಹುಡಿ ಕಟ್ಟುವೆ ಆ ನೀಚನ ಸೆರೆ ಬಿಡುವೆ. ಕರುಣಿಸು ದೇವ ವರ ಪ್ರಭಾವ, ಸುಂದರ ಸುಖ ಬರಿ ನಂದದಿ ಭಾವ, ಸುಂದರ ಸುಖ ಭರಿತ ಆ ಸುಂದರ ಸುಖ ಭರಿತ, ನಂದದಿ ಕರುಣಿಸು ಬಲೆ ಬಲೆ, ನಂದದಿ ಕರುಣಿಸು ಬಲೆ ಬಲೆ, ಸಡಗರ ಪಡುವೆ ಸಾಹಸ ಮಾಡುವೆ ಆ ನೀಚನ ಸೆರೆ ಬಿಡುವೆ, ಸಡಗರ ಪಡುವೆ ಸಾಹಸ ಮಾಡುವೆ ಆ ನೀಚನ ಸೆರೆ ಬಿಡುವೆ. ಕರುಣಿಸು ದೇವ ವರ ಪ್ರಭಾವ, ಸುಂದರ ಸುಖ ಬರಿ ನಂದದಿ ಭಾವ, ಸುಂದರ ಸುಖ ಭರಿತ ಆ ಸುಂದರ ಸುಖ ಭರಿತ, ನಂದದಿ ಕರುಣಿಸು ಬಲೆ ಬಲೆ, ನಂದದಿ ಕರುಣಿಸು ಬಲೆ ಬಲೆ. ಮಾನವ ಜನ್ಮವ ಎತ್ತಿದನ ಸಿರಾದು ಬಿಡುವನ ನೀಚನ, ಮಾನವ ಜನ್ಮವ ಎತ್ತಿದನ ಸಿರಾದು ಬಿಡುವನ ನೀಚನ. ಕರುಣಿಸು ದೇವ ವರ ಪ್ರಭಾವ, ಸುಂದರ ಸುಖ ಬರಿ ನಂದದಿ ಭಾವ, ಸುಂದರ ಸುಖ ಭರಿತ ಆ ಸುಂದರ ಸುಖ ಭರಿತ, ನಂದದಿ ಕರುಣಿಸು ಬಲೆ ಬಲೆ, ನಂದದಿ ಕರುಣಿಸು ಬಲೆ ಬಲೆ. ಹೊಡೆದು ಬರೆವನ ನೀಚನನ್ನ, ಹೊಡೆದು ಬರೆವನ ನೀಚನನ್ನ, ಈಗಲೇ ಹೋಗಿ ಹೊಡೆದು ಬರುವೆನ, ಈಗಲೇ ಹೋಗಿ ಈಗಲೇ ಹೋಗಿ ಆ ಕ್ರೈಸ್ತ ದೇವಾಲಯಗಳನ್ನ ಧ್ವಂಸ ಮಾಡಿ ಬರುವೆನ. ಹರಿಗಳನ್ನು ಕರಂ ಬಿಡಿದು ಸುರಾಸುರನ ಗೆಲ್ವೆ, ಹರಿಗಳನ್ನು ಕರಂ ಬಿಡಿದು ಸುರಾಸುರನ ಗೆಲ್ವೆ, ಸರಿಯದಾನ ಬಿಡುವುದಂತೋ ಸರಿಯದಾನ ಬಿಡುವುದಂತ, ವಿರೋಧಿಗಳ ನದಾರಿಪ ತರಾತರದಿ ಕಾಣ್ವೆ, ವಿರೋಧಿಗಳ ನದಾರಿಪ ತರಾತರದಿ ಕಾಣ್ವೆ, ಹರಿಗಳನ್ನು ಕರಂ ಬಿಡು ಸುರಾಸುರನ
ಗೆಲ್ವೆ ಹರಿಗಳನ್ನು ಕರ ಬಿಡು ಸುರಾಸುರನ ಗೆಲ್ವೆ ಸುರಾಸುರನ ಗೆಲ್ವೆ ಹೊರಡುವೆನೋ ಯುದ್ಧಕ್ಕೆ ಹೊರಡುವೆನೋ ಯುದ್ಧಕ್ಕೆ ಈಗಲೇ ಹೋಗಿ ಸುಟ್ಟು ಧ್ವಂಸ ಮಾಡಿ ಬರುವೆನಾ ಈಗಲೇ ಈಗಲೇ ಹೋಗಿ ಆ ಕ್ರೈಸ್ತರನ್ನು ಆ ಕ್ರೈಸ್ತ ದೇವಾಲಯಗಳನ್ನು ಸುಟ್ಟು ಧ್ವಂಸ ಮಾಡಿ ಬರುವೆನಾ ಚಲಬಲದಿ ಮೆರೆದ ಜಗದಿ ಚಲಬಲದಿ ಮೆರೆದ ಜಗದಿ ದುರುಳ ರಾಜನ ಸರಿಯ ಪಿಡಿದುತ್ತ ದುರುಳ ರಾಜನ ಸರಿಯ ಪಿಡಿದುತ್ತ ಗದೆಯಿಂದಲೇ ಸಂಹರಿಸುವನಾಗಿ ಗದೆಯಿಂದಲೇ ಸಂಹರಿಸುವನು ರಣದೋಲ್ ತಲೆಗಳ ಕುಣಿಸುತ್ತದೆ ರಣದೋಲ್ ತಲೆಗಳ ಕುಣಿಸುತ್ತದೆ ಚಲಬಲದಿ ಮೆರೆದ ಜಗದಿ ಚಲಬಲದಿ ಮೆರೆದ ಜಗದಿ ದುರುಳ ರಾಜನ ಸೆರೆಯ ಪಿಡಿಯುತ್ತ ದುರುಳ ರಾಜನ ಸೆರೆಯ ಪಿಡಿಯುತ್ತ ಗದೆಯಿಂದಲೇ ಸಂಹರಿಸುವನ ರಣದೋಲ್ ತಲೆಗಳ ಕುಣಿಸುತ್ತದೆ ರಣದೋಲ್ ತಲೆಗಳ ಕುಣಿಸುತ್ತದೆ ತಲಪಲದಿ ಮೆರೆವ ಜಗದಿ ತಲಪಲದಿ ಮೆರೆವ ಜಗದಿ ವೀರ ಸೈನಿಕರೇ, ನಾವು ಹೋಗುತ್ತಿರುವುದು ಚಾರ್ಲಿಸ್ ರಾಜರ ಮೇಲೆ ಯುದ್ಧಕ್ಕೆ ಹೋಗಬೇಕೆಂಬುದು ಬಹದ್ದೂರ್ ಆಜ್ಞೆ ಆಗಿದೆ. ಎಲ್ಲರೂ ಸಿದ್ಧರಾಗಿರಿ. ಮಗನೇ ನಗಲಿನ
ನಮಗೆ ತಂದೆಯ ಎಂದು ನಿನ್ನ ನೋವೆನೋ ಅಂದು ನಮಗೆ ಅರಸವೋ. ತಂದೆ ದೇವರೇ ಮನೋ ಕರುಣೆಯಿಂದ ಬೇಬೇನೋ ಮರ ತಂದೆ ದೇವರೇ ಮನೋ ಕರುಣೆಯಿಂದ ಬೇಬೇನೋ ಕರಗಳನ್ನು ಮುಗಿವೆನೋ ಅವನ ನೀವು ರಕ್ಷಿಸಿ ತಂದ ಮಗನೇ ಓದೆಯ ಲೋಕ ನಮಗೆ ತಂದೆಯ ಎಂದು ನಿನ್ನ ನೋವೆನೋ ಅಂದು ನಮಗೆ ಹರ್ಷವೋ. ಕಂದ ಮಗನೇ ಓದೆಯ ಲೋಕ ನಮಗೆ ತಂದೆಯ ಎಂದು ನಿನ್ನ ನೋವೆನೋ ಅಂದು ನಮಗೆ ಹರ್ಷವೋ. ಕುಮಾರನು ನಮ್ಮ ವಂಶದ ಆಶಾಕಿರಣವಾಗಿ ಜನಿಸಿ ನಮ್ಮ ಮಾತನ್ನು ಮೀರಿ ನಮ್ಮನ್ನು ಅನಾಥರನ್ನಾಗಿ ಮಾಡಿದೆಯ ಕಂದ. ಈ ರಾಜ್ಯದ ಸಿಂಹಾಸನಾಧಿಪತಿಯಾಗಬೇಕಾಗಿದ್ದ ನೀನು ಮಣ್ಣಿನ ಫಲದೆಯ ಕಂದ. ನಿನ್ನನ್ನು ಅಗಲಿ ಈ ಭೂಮಿಯಲ್ಲಿ ಹೇಗೆ ತಾನೇ ಜೀವಿಸಲಿ ಕಂದ. ಮಹಾರಾಜ್ ಕಿ ಸಲಾಂ. ಅಯ್ಯ, ನೀನು ಯಾರು? हम लोग तुर्की देशದ ರಾಜ ಸೇವಕ ಸ್ವಾಮಿ. ನೀನು ಬಂದ ಸಮಾಚಾರವೇನು? काम गीम नहीं है, एक कागदा है. ಏನು ಕಾಗದ ಕೊಡಿಲಿ? कौन सा कागदा मेरे को पता नहीं. ತಾವಿನ್ನು ಹೊರಡಬಹುದು. ಸೇವಕನೇ, ಮಂತ್ರಿಯನ್ನು ಬರಮಾಡು. ಮಹಾರಾಜರಿಗೆ ವಂದನೆಯಾಗಲಿ. ನನ್ನನ್ನು ಕರೆಸಿದ ಕಾರಣವೇನು? ಮಂತ್ರಿ, ದೇನು ಪತ್ರ ಓದಿ ಹೇಳು. ಪೋರ್ಚುಗಲ್ ದೇಶದ ರಾಜನಿಗೆ ತುರ್ಕಿ ದೇಶದ ಬಹುದ್ದೂರ್ ನವಾಬ್ ತಿಳಿಸುವುದೇನೆಂದರೆ, ನಮ್ಮ ಹಿರಿಯರು ಆಳಿದ ದೇಶವನ್ನು ನೀವು ಯುದ್ಧವನ್ನೇ ಮಾಡದೆ ಮೋಸದಿಂದ ವಶಪಡಿಸಿಕೊಂಡಿದ್ದೀರಾ. ನಮ್ಮ ರಾಜ್ಯವನ್ನು ಮತ್ತೆ ಪಡೆಯಲೆಂದು ನಿಮ್ಮ ಮೇಲೆ ದಂಡೆತ್ತಿ ಬರಲಿದ್ದೇವೆ. ಇಂತಿ ನಿಮ್ಮ ಭೇಟಿ ಯುದ್ಧರಂಗದಲ್ಲಿ ಬಹುದ್ದೂರ್ ಮಹಾರಾಜರೇ. ಚಿಂತಿಸುತ್ತಿರುವರೆ, ನಮ್ಮ ಕೋಟೆ ಒಳಗೆ ಬಲವಾದ ಚತುರಂಗ ಸೈನ್ಯವಿರುವುದು. ನಾನು ಮತ್ತು ಮಂತ್ರಿಯವರು ಹೋಗಿ ಆ ಸೈನ್ಯವನ್ನು ಕರೆದುಕೊಂಡು ಹೋಗಿ ಯುದ್ಧ ಮಾಡೇ ಬರುತ್ತೇವೆ. ಪ್ರಭುವೇ, ನೀವೇಕೆ ಚಿಂತಿಸುತ್ತಿರುವರೆ? ನಾನು ಈಗಲೇ ಹೊರಡುವೆನು. ಮಹಾರಾಜರೇ, ನಾವು ಅವರಿಗೆ ಹೆದರಿ ಬೆದರಿ ಸೋತು ಶರಣಾಗತರಾಗಲು ಎಂದಿಗೂ ಸಾಧ್ಯವಿಲ್ಲ. ಹಾಗೇನಾದರೂ ನಾವು ಸೋತು ಶರಣಾಗತರಾದರೆ ನಮ್ಮ ಕ್ರೈಸ್ತರಿಗೆ ಹಿಂಸೆ ಕೊಟ್ಟು ನಮ್ಮ ಕ್ರೈಸ್ತರನ್ನೆಲ್ಲ ನಿರ್ಮೂಲ ಮಾಡಿಬಿಡುವರು. ಆದ್ದರಿಂದ ನಾನು ಮತ್ತು ಸೇನಾಧಿಪತಿಯು ಹೋಗಿ ಯುದ್ಧ ಮಾಡಿ ಬರುವೆವು. ನೀವು ಚಿಂತೆ ಮಾಡಬೇಡಿ. ಮಂತ್ರಿ, ಮಹಾರಾಜರೇ, ನಾನು ಸಹ ಯುದ್ಧಕ್ಕೆ ಬರುತ್ತೇನೆ. ನೀವು ಈ ಕೂಡಲೇ ಹೋಗಿ ನಮ್ಮ ಚತುರಂಗ ಸೈನ್ಯವನ್ನು ರಣರಂಗಕ್ಕೆ ತೆಗೆದುಕೊಂಡು ಬನ್ನಿ. ತಮ್ಮ ಅಪ್ಪಣೆಯಂತೆ ಆಗಲಿ.